ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಲಾತೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದ್ಗಡೆ ವಿಡಿಯೋದಾಗ ನೋಡ್ದಂಗೆ ರಾತ್ರಿ ಊಟ ಮಾಡಿ ಇಲ್ಲೇ ತಾಚೆ ಮಾಡಿದ್ವಿ. ಇವಾಗ ಹೊರಟಿದ್ದೀವಿ ನೋಡಿ 6 ಗಂಟೆಗೆ. ನಮ್ಮನ್ನಿಬ್ಬರು ಕಿಂಡಲ್ ಮಾಡ್ತಾರೆ ಬಡ್ಡಿ ಮಕ್ಕಳು ತರಬೇರಿಸಿಟ್ಕೊಂಡು. ಬರೀ ಕಿಂಡಲ್ ಮಾಡೋದ್ರಾಗೆ ಬಂದುಬಿಟ್ರು 6 ಗಂಟೆಗೆ ಎದ್ದೆ ಅದು ಇದು ಅಂತ ಕಿಂಡಲ್ ಮಾಡ್ತಾರೆ. ಬಡ್ಡಿ ಮಕ್ಳು ಮಾಡ್ರಿ ಕಿಂಡಲ್ ಮಾಡ್ರಿ. ಅದೆಷ್ಟು ಮಾಡ್ತೀರೋ ನಾನು ನೋಡ್ತೇನೆ. ನಿಮ್ಮಂಥವ್ರು ಎಷ್ಟೋ ಜನ ಹೋದ್ರು ಕಿಂಡಲ್ ಮಾಡ್ಯಾರ ನನ್ನ ಮುಂದೆನೆ ಅಂತ ಹೇಳ್ತಾ. ನೀವೆಲ್ಲ ಯಾರು ಗೊತ್ತಾ, ನಮಗೆ ಕಿಂಡಲ್ ಮಾಡೋರೆಲ್ಲ ಅವ್ರೊಂಥರ ಅಡಿಪಾಯ ಇದ್ದಂಗೆ ಕಿಂಡಲ್ ಮಾಡೋರು. ಅವ್ರಿಲ್ಲ ಅಂದರೆ ಯಾರು ಮುಂದೆನೇ ಬರೋದಿಲ್ಲ. ಎಲ್ಲರಿಗೂ ಅಷ್ಟೇ, ಕಿಂಡಲ್ ಮಾಡೋರು ತಪ್ಪು ತೋರ್ಸೋರಿಲ್ಲ ಅಂದರೆ ಯಾರು ಮುಂದೆ ಬರೋದಿಲ್ಲ. ಕಿಂಡಲ್ ಮಾಡೋರು ಯಾರು ಅಂದರೆ ದೊಡ್ಡಪ್ಪ ಲಲ್ಲಿ ಅಂತೇಳಿ. ನೀವಿಬ್ಬರು ಕಿಂಡಲ್ ಮಾಡಿಲ್ಲ ಅಂದರೆ ನಾವು ಮುಂದೆ ಬರೋದೇ ಇಲ್ಲ. ಹೊರಟಿದ್ದೀವಿ ನೋಡಿ ದೊಡ್ಡಪ್ಪ ಲಲ್ಲಿ ಅಂತ. ಲಲ್ಲಿಗೆ ಬೈಕೊಂಡು ಇವಾಗ ಬನ್ನಿ ಹೊರಡೋಣ. ನೋಡಿ ಸ್ನೇಹಿತರೆ, ರೋಡ್ ಖಾಲಿ ಐತೆ. ಬೆಳ್ಕರದ ಮೇಲೆ ಹೊರಟಿದ್ದೀನಿ ಇವತ್ತು. 5 ಗಂಟೆಗೆ ಎಬ್ಬರಿಸ್ತಾ ವಾಚ್ಮ್ಯಾನ್ ಬಂದು ಪಾಪ ಅಂದೇನು ತಪ್ಪಿಲ್ಲ. ನಾವೇ ಹೋದ್ರಾತು ಅಂತೇಳಿ ಸುಮ್ಮನೆ ಅದೇ ನಾಂದೇಡಕ್ಕೆ ಹೋಗಿ ಕಿಸಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಬರೋ ಟ್ರಿಪ್ ಪರದಾಡಿದ್ದು ಬೇಡ. ನಾಂದೇಡಕ್ಕೆ ನಾಂದೇಡ್ ದಾಟು ಹೋಗ್ಬಾರ್ದು. ನಾಂದೇಡಕ್ಕೆ ಸಿಗುತ್ತೆ. ಭಾರತ್ ಬಂಕುಗಳಿಗೆ ಡೀಸೆಲ್ ಎಲ್ಲೋದ್ರೂ ಸಿಗುತ್ತೆ. ಅದಕ್ಕೆ ನಾಂದೇಡಕ್ಕೆ ಹಾಕ್ಸ್ಕೊಂಡು ಹೊರಟ್ಬಿಡೋಣ. ನಾನು ನಾಂದೇಡ್ಗೂ ಅಷ್ಟೇ ನಮ್ಮ ಓನರ್ ಎದ್ದೇಳ್ತಾರೆ ಅಷ್ಟೊತ್ತಿಗೆ. ಹೋಗಿ ಟಿಕೆಟ್ ಹಾಕ್ಸ್ಕೊಂಡು ಯಾವ ಬಂಕ್ನಾಗ ಫುಲ್ ಟ್ಯಾಂಕ್ ಕೊಡ್ತಾರೆ ಅವ್ರು ಕೇಳ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡೋದೆ. ನಮ್ಮ ದೊಡ್ಡಪ್ಪ ನೋಡಿದರೆ ಅಲ್ಲೇ ಖಾಲಿ ಮಾಡಿ ಲೋಡ್ಗೆ ಹೋಗಿದ್ದಾನೆ ರಾತ್ರಿ. ದುರ್ಗದ ಲೋಡಿಗೆ. ದುರ್ಗಕ್ಕೆ ನಮಗೂ ಸಿಕ್ಕರೆ ಸಿಗ್ಬೋದೇನೋ ನೋಡೋಣ. ದುರ್ಗ ಇಲ್ಲಾಂದರೆ ಕೋಲಾರ. ಈ ಸದ್ಯಕ್ಕೆ ಇದನ್ನ ಹೋಗಿ ಖಾಲಿ ಮಾಡೋಣ. ನಾಳೆನೇ ಖಾಲಿ ಆಗೋದು ಕೋಲ್ಡ್ ಸ್ಟೋರ್ಗೆ. ನೈಟ್ ಹೊಡೆದಿದ್ರೆ ಇವತ್ತು ಖಾಲಿ ಆಗ್ತಾಯಿತ್ತು. ಗುಜರಾತ್ ಲೈನ್ ಆಗಿದ್ರೆ ನೈಟ್ ಹೊಡೆದು ಬಿಡ್ತಿದ್ವಿ ಗುರು. ಈ ಲೈನಿಗೆ ನೈಟ್ ಹೋಗಲ್ಲ ಗಾಡಿ. ನಾನೇ ಅಂತಲ್ಲ, ಇಲ್ಲಿ ರೆಗ್ಯುಲರ್ ಓಡಾಡೋರು ಇವು ರಾಯ್ಪುರ ಮಂಗಳೂರು ಕೇರಳ ಗಾಡಿ ಓಡಾಡ್ತಾವೆ. ಕೇರಳ ಕಡೆಗೆ ಅವರೇ ಹೋಗಲ್ಲ ನೈಟು. ನಾವಿನ್ಯಾಕೆ ಹೋಗ್ಬೇಕಂತೇಳಿ ಹೋಗಲ್ಲ ಅಷ್ಟೇ ನೋಡಿ. ಬರೀ ಬಸ್ ಒಂದೇ ನೈಟ್ ಓಡಾಡೋದು. ಬಸ್ ಬಿಟ್ಟರೆ ಇನ್ಯಾವಿಲ್ಲ. ಕಾರ್ಗಳು ಓಡಾಡ್ತವೆ 11 ಗಂಟೆ ಆದರೆ ಅವು ಇಲ್ಲ. ಬಸ್ ಒಂದು ಕಾಣ್ತಿರ್ತಾವೆ, ಅಷ್ಟು ಬಿಟ್ಟರೆ ಏನಿಲ್ಲ ನೋಡಿ. ಅದಕ್ಕೆ ಈ ರೋಡ್ನಾಗೆ ಯಾರೂ ಓಡಾಡೋದಿಲ್ಲ. ಈ ರೋಡಿಗೆ ಇತಿಹಾಸನೇ ಐತೆ. ಇವಾಗ್ಲಿಂದ ಅಲ್ಲ, ಮೊದಲಿಂದನೂ ಕಳ್ತನ ರೋಡು. ಲಾತೂರು ನಾಂದೇಡ್ ರೋಡ್ ಐತಲ್ಲ, ಯಾರಿಗೂ ಬೆಳಗ್ಗೆನೇ ಬಾಕ್ಸಿಂಗ್ ಕೊಟ್ಬಿಡ್ದಾನೆ ಕಾರ್ಗೆ. ನಂಬರ್ ಪ್ಲೇಟ್ ತೆಗೆದು ಒಳಕ್ಕೆ ಇಟ್ಕೊಂತಾನೆ. ಹಿಂದೆ ಬಂದು ಯಾರೋ ಬಾಕ್ಸಿಂಗ್ ಕೊಟ್ಬಿಡ್ದಾನೆ ಬೆಳಗ್ಗೆನೆ. ಮಾರ್ನಿಂಗ್ ಡೋಸ್ ಅಂತೇಳಿ. ಈ ರೋಡು ಮೊದಲಿಂದನೂ ಅಷ್ಟೇ ಲಾತೂರು ನಾಂದೇಡ್ ರೋಡು. ಬರೀ 500,000 ರೂಪಾಯಿಗೆಲ್ಲ ಡ್ರೈವರ್ನ ಮರ್ಡ್ರ್ ಮಾಡಿದ್ದಾರೆ ಈ ರೋಡ್ನಾಗೆ. ಮೊನ್ನೆ ರೀಸೆಂಟಾಗಿ ಬರೀ 3,000 ರೂಪಾಯಿಗೆ ವರ್ಧ ದಾಟಿದ ಮೇಲೆ ಒಂದು ರೈಲ್ವೆ ಗೇಟ್ ಬರುತ್ತೆ, ಅಲ್ಲಿ ಸರ್ದಾಜಿ ಡ್ರೈವರ್ಗೆ ಸ್ಕ್ರೂ ಡ್ರೈವರ್ ಹಾಕ್ಬಿಟ್ಟಿದ್ರೆ ಅಂತ ಗುರು ಕುತ್ತಿಗೆಗೆ. ಪಾಪ ಅಲ್ಲೇ ಸ್ಪಾಟ್ ಔಟ್ ಹಾಕ್ಬಿಟ್ಟಿದ್ದಾನೆ. ಬರೀ 5,000 ಅಂತ ಇದ್ದಿದ್ದು ಡ್ರೈವರ್ ಹತ್ರ ಅಂತ ಎಲ್ಲ ಕೇಳಿ ಇನ್ನೇನು ಹೋಗ್ತೀರಿ ಹೇಳಿ. ನೈಟ್ ಸರ್ವಿಸ್ ಬ್ಯಾಗು ಬೆಳಗಿನ ಜಾವ 5 ಗಂಟೆಗೆ ಗುರು ಹೊಡೆದಿರೋದಂತೆ ಆ ವರ್ಧ ಹತ್ರ. ಬೆಳಗಿನ ಜಾವ 5 ಗಂಟೆಗೆ ಹೊಡೆದಿರೋದು ರೈಲ್ವೆ ಗೇಟ್ ಹತ್ರ. ಇದು ಛತ್ತೀಸ್ಗಢದ ಗಾಡಿ. ನಮಗೆ ಗೊತ್ತಾಗ್ತಿದ್ದಿಲ್ಲ. ಅಲ್ಲಿ ನಾವೊಂದು ರೆಗ್ಯುಲರ್ ನಿಲ್ಲೇ ಡಾಬಾ ಐತೆ, ಅವನ ಡಾಬಾದನ್ನು ಹೇಳಿದ್ದ. ನಾನೊಂದು ಸಲ 5 ಗಂಟೆಗೆ ಹೋಗ್ಬೇಕಂತ ಹೊರಟಿದ್ದೆ ಮಂಗಳೂರಿಗೆ ಹೋಗಿ ತುಂಬಿದಾಗ. ಹೋದ ವರ್ಷದ ಟೈಮ್ನಾಗೇನ ಅವಾಗಲೇ ಹೋಗಿ ತುಂಬಿದಾಗ ವಾಚ್ಮ್ಯಾನ್ 5 ಗಂಟೆಗೆ ಎಬ್ಬರ್ಸಂತಂದು. ಯಾವ ಕಡೆ ಹೋಗ್ಬೇಕಂದ್ರೆ ಹಿಂಗೆ ಈ ಕಡೆ ಹೋಗ್ಬೇಕಂದ್ರೆ 5 ಗಂಟೆಗೆ ಹೋಗ್ಬೇಡ, 6 ಗಂಟೆಗೆ ಹೋಗೋ. ಬರೀ 5,000 ರೂಪಾಯಿ ಇದ್ದು ಡ್ರೈವರ್ ಹತ್ರ. ಅವನ್ನ ಮರ್ಡರ್ ಮಾಡಿಬಿಟ್ಟಿದ್ರು ರೈಲ್ವೆ ಗೇಟ್ ಹತ್ರ. 5 ಗಂಟೆಗೆ ಎದ್ದೋಗಿದ್ದವನು ಅಂತ ಹೇಳ್ದ. ಸರಿ ಆಯ್ತು ಅಂತೇಳಿ ಅವತ್ತೇ ಎದ್ಕೊಂಡ್ಬಿಟ್ಟಿದ್ದು ನೋಡಿ. ಟೋಲ್ ಗೇಟಾಗ ಬಂತಲ್ಲ ಗುರು ಎದ್ದೇಟಿಗೆನೆ. ಬನ್ನಿ ಮುಂದೆ ಎಲ್ಲ ನಿಲ್ಸಿಗೋಣ. ಇವಾಗ ನಾಂದೇಡ್ ದಾಟಿ ಬೈಪಾಸ್ ಆಗಿ ಹೋಗ್ತಾಯಿದ್ದೀವಿ ನೋಡಿ. ನಾಂದೇಡ್ ದಾಟಿಬಿಟ್ಟಿದ್ದೀವಿ. ಅಲ್ಲೇ ಅರ್ಧಪುರ ಅಂತ ಬರುತ್ತೆ. ಇಲ್ಲಿ ಅರ್ಧಪುರ ಆಗಿದ್ದೀವಿ. ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂತ 1-2 ಬಂಕಿಗೆ ಹೋದ್ರೆ ಗುರು ಬಂಕ್ನಾಗ ಕ್ಯೂ ನಿಂತ್ಬಿಟ್ಟಿದ್ದು ಗಾಡಿಗಳು. ವಾಪಸ್ ಬಂದೆ.
ಕಡೆ ನೋ ಸ್ಟಾಕ್ ಅಂತ ಬೋರ್ಡ್ ಬೇರೆ ಇಕ್ಕಿದ್ದಾನೆ, ಅಡ್ಡಾನೆ ಇಕ್ಬಿಟ್ಟಿದ್ದಾರೆ ನೋಡಿದ್ರು. ಟೈರ್ಗಳು ಬಂಕಿಗೆ ಡೀಸೆಲ್ ಇಲ್ಲ ಬಂಕಿಗೆ. ಮುಂದೆ ನೋಡೋಣ ಎಲ್ಲಿ ಸಿಗ್ತದೆ ಅಲ್ಲಿ ಹಾಕ್ಸ್ಕೊಂಡ್ರೆ ಆಯ್ತು. ಒಟ್ಟು ನಮ್ಮ ತಗಿರೋ ಡೀಸೆಲ್ಗೆ ಇನ್ನೊಂದು 300 ಕಿಲೋಮೀಟ್ರ್ ಹೋಗುತ್ತೆ ಗಾಡಿ, 300 ಮೇಲೆ. ಇವಾಗ ಫಸ್ಟು ಸ್ಟಾರ್ಟಿಂಗ್ ಎಲ್ಲೆಲ್ಲಿ ಸಿಗ್ತದೆ ರೈಟಿಗೆ ಹೊಡೆದ್ವಲ್ಲ, ರೈಟಿಗೆ ಹೊಡೆದೈಟಿಗೆ ಅಲ್ಲಿಂದನೇ ಡೀಸೆಲ್ ಕೇಳ್ಕೊಂತ ಹೋಗೋಣ. 5,000 3,000 ಎಷ್ಟು ಕೊಡ್ತಾನೆ ಅಷ್ಟು ಚಿಲ್ಲರೆ ಹಾಕ್ಸ್ಕೊಂತ ಹೊಲ್ಟ್ಬಿಟ್ರೆ ಆಯ್ತು. ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ. 4 ಇನ್ನೇನೊಂದು 3 ಗಂಟೆ ಹೊಡೆದು 12 ಗಂಟೆ ತನಕ ಹೊಡೆದು ಎಲ್ಲೊಂದು ಸೈಡ್ ಹಾಕೋದು. ಇವಾಗ ಬಿಸಿಲು ಜಾಸ್ತಿ ಆಗೋ ತನಕ ಹೋಗ್ತಾ ಇರ್ಬೇಕು. ಮಳೆ ಬೇರೆ ಬಂದಿಲ್ಲ ಗುರು, ಮಳೆ ಬರಬೇಕು. ಹಂಗಾದ್ರೆ ಭೂಮಿ ತಂಪಿರುತ್ತೆ, ರೋಡು ತಂಪಿರುತ್ತೆ. ಮಳೆ ಇದ್ದದ್ದು ರೋಡ್ ಏನು ತಂಪಿರುತ್ತೆ ಹೇಳಿ. ಮಳೆ ಬಂದತೆ, ಅಂಥ ಮಳೆ ಬಂದಿಲ್ಲ. ರೋಡ್ನಾಗಳು ಗಿಡ ಮರ ಎಲ್ಲ ಕಲರ್ ಚೇಂಜ್ ಆಗಂಗೆ ಬಂದೈತೆ ಅಷ್ಟೇ. ಇನ್ನೂ ಸರಿಯಾಗಿ ಬರ್ಬೇಕು ಮಳೆ. ಇನ್ನೊಂದು ವಾರ ಹೋದರೆ ಫುಲ್ಲು ಮಳೆ ಅಂದರೆ ಮಳೆ ಗುರು. ಜುಲೈ ತಿಂಗಳಿನಾಗಂತೂ ಜೂನ್ ತಿಂಗ್ಳಾಗ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ. ನೋಡೋಣ ಬನ್ನಿ ಯಾವ ಬಂಕ್ನಾಗ ಎಷ್ಟು ಕೊಡ್ತಾರೆ ಅಂತೇಳಿ. ಸುಮಾರು ಕಿಡ ಡೌನ್ ಇಳಿತಾ ಇದೀವಿ ನೋಡಿ. ಘಾಟು ಅಲಿಯಾಸ್ ಡೌನು. ಹಳೆ ರೋಡ್ ರೈಟ್ ಸೈಡಿಗೆ ಕಾಣ್ತೈತೆ ನೋಡಿ. ಅದೇ ಹಿಂಗೆಲ್ಲ ಹೋಗಿ ಎಲ್ಲ ಒಳಗೆ ಹೋಗ್ತಿತ್ತು ಗುರು. ಗುಡ್ದಾಗಲೇ ಆ ಕಡೆ ಲಾಸ್ ಬರ್ತಿತ್ತು, ಇಲ್ಲೇ ಹೋಗ್ತಿದ್ದು ಅನ್ಸುತ್ತೆ. ನೋಡೋರಿಗೆ ಇದು ಘಾಟ್ ಥರ ಕಾಣಲ್ಲ, ಒಂದಾಗಲೇ ಗೊತ್ತಾಗೋದು. ಫುಲ್ ಡೌನ್ ಐತಲ್ಲ. ಮುಂದೆ ಟೋಲ್ ಗೇಟ್ ಬೇರೆ ಐತೆ. ಅದಿಲ್ಲ ಅಂದರೆ ತಲೆ ಮೇಲೆ ಹೊಡೆದು ಬಿಟ್ಬಿಟ್ರೆ ಗಾಡಿ 140 ಹೋಗ್ಬಿಡ್ತೈತೆ. ಇಲ್ಲಿಂದ 140 ಸ್ಪೀಡ್ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಈ ರೋಡಾಗೆ. ನೋಡಿ 140 ತೋರ್ಸೋಕ್ಕಿಲ್ಲ ನಮ್ಮ ಗಾಡಿಗೆ. ನಿಧಾನಕ್ಕೆ ಇಳಿಸ್ಕೊಂಡು ಹೋಗ್ತಾ ಇದ್ದೀನಿ, ಇಂಜಿನ್ ಬ್ರೇಕ್ ಹಾಕ್ಕೊಂಡು. ತಿಂಡಿ ಬೇರೆ ಮಾಡ್ಬೇಕು ಗುರು, ಟೈಮ್ ಆಗ್ಬಿಟ್ಟತೆ. ಇವಾಗೆಲ್ಲ ಬ್ರೇಕ್ಫಾಸ್ಟ್ ತಿಂದು ಹೆಂಗಂದ್ರೂ 12 ಗಂಟೆ ಮೇಲೆ ಗಾಡಿ ನಿಲ್ಲಿಸ್ತೀವ. ಅಷ್ಟೊತ್ತಿಗೆ ಯಾವತ್ತು ಮೇಲೆ ಹೋಗ್ತೀನಿ, ಅಲ್ಲೆಲ್ಲ ನಿಲ್ಲಿಸಿ ಅಡುಗೆ ಮಾಡ್ಕೊಂಡ್ರೆ ಆಯ್ತು. ಇವಾಗ ಈ ಟೋಲ್ ಗೇಟ್ ಡೌನ್ ಇಲ್ದೇಟಿಗೆ ಹೋಟ್ಲಿದ್ದಾವೆ, ಇಲ್ಲೇ ನಿಲ್ಲಿಸಿ ಏನಾರ ತಿನ್ಕೊಂಡು ಹೋಗೋದು. ಅವಲಕ್ಕಿನ ವಡಪಾವು ಮಧ್ಯಾಹ್ನ ಒಂದು 12 ಗಂಟೆ ತನಕ ಆಗಂಗೆ ತಿನ್ನೋದು. ಮೇಲೆ ಹೋಗ್ತಿದ್ದಂಗೆ ಮೇಲೆ ಗಾಡಿ ನಿಲ್ಲಿಸಿ ಅಡುಗೆ ಮಾಡ್ಕೊಂಡ್ರೆ ಆಯ್ತು. ನೋಡಿ ಗುರು ಡೌನು ಅಂದರೆ ಡೌನು. ಲಾಸ್ಟ್ ಡೆಡ್ ಎಂಡ್ ಡೌನ್ ಇದೆ ಬರೋದು. ಇವಾಗೆಲ್ಲ ಗಿಡ ಮರಗಳೆಲ್ಲ ಚಿಗುರ್ತಾ ಇದಾವೆ ನೋಡಿ. ಮಳೆ ಲೈಟಾಗಿ ಬಂದತೆ, ಅಂದರೆ ಸರಿಯಾಗಿ ಬರ್ಬೇಕು. ರೋಡ್ನಾಗೆಲ್ಲ ನೀರು ಹೋಗ್ಬೇಕು. ಹಂಗೆ ಬಂದಾಗಲೇ ಮಳೆ ಬಂತಂದರೆ ಟೆನ್ಷನ್ ಇಲ್ದಂಗೆ ಗಾಡಿ ಓಡಿಸ್ಬೋದು. ಹಗಲೆಲ್ಲ ರಾತ್ರಿ ಅಲ್ಲ, ಅವಾಗ ನೈಟ್ ಓಡಿಸೋದು ಕಮ್ಮಿ ಆಗಿಬಿಡ್ತೈತೆ. ಡೇ ಫುಲ್ ನಾನ್ ಸ್ಟಾಪ್ ಹೊಡಿಯೋದು ಆಗ್ಬಿಡ್ತೈತೆ ನೋಡಿ. ಮೇಲೆ ಇನ್ನೂ 94 ಕಿಲೋಮೀಟ್ರ್ ಐತೆ. 9:30 ಅರ್ಧ ಗಂಟೆ ನಾಷ್ಟ ಮಾಡಿದ್ರು 12 ಗಂಟೆಗೆ ಯವತ್ಮಾಲ್ಗೆ ಹೋಗ್ಬಿಡ್ತೀನಿ. ಯವತ್ಮಾಲ್ ಹತ್ರ ಎಲ್ಲ ನಾನು ನಿಲ್ಲಿಸ್ಕೊಂಡು ಅಡುಗೆ ಮಾಡಿದ್ರೆ ಆತ. ಬನ್ನಿ ಹೋಗಿ ಮುಂದೆ ಸಿಗೋದು. ಡೀಸೆಲಿಂದ ಒಂದು ಜಂಜಾಟ ಮುಗೀತು ಗುರು. ಹೆಂಗೋ ಈ ಬಂಕ್ನಾಗ 100 ಲೀಟ್ರ್ ಕೊಟ್ಟ ಪಾಪ. 10,000 ಹಾಕೊಂಡ್ರೆ 100 ಲೀಟ್ರ್ ಅಂದ. ರೇಟ್ ನೋಡಿದರೆ 95 ರೂಪಾಯಿ ಆಗೈತೆ, 3 ರೂಪಾಯಿ ಜಾಸ್ತಿ ಆಗೈತೆ. 100 ಲೀಟ್ರ್ ಅಂದ್ರೆ 9.5 ಹಾಕಿ ಹತ್ಲಾಗಂತೇಳಿ ಹಾಕ್ಸ್ಕೊಂಬಂದೆ. ಇನ್ನೊಂದು 500 ಹಾಕಂದ್ರೆ ಇಲ್ಲ 100 ಲೀಟ್ರ್ ಮೇಲೆ ಹಾಕಲ್ಲ ಅಂದ. ಸರಿ ಬಿಡು ಅಂತೇಳಿ ಇನ್ನೇನು ಮಾಡ್ತೀರಾ, ಅಷ್ಟನ್ನು ಕೊಟ್ಟೆಲ್ಲ ಸಾಕ್ಬಿಡು ಅಂತೇಳಿ ಹಾಕ್ಸ್ಕೊಂಬಂದ್ವಿ. ಆ ಇಂಡಿಯನ್ ಆಯಿಲು HBಗೆ ಹೋದರೆ ಟಾಟಾ ಎಸಿಗೆ ಕೊಟ್ಟಂಗೆ 1,000 2,000 ಅಂತಾರೆ. ಭಾರತ್ ಬಂಕ್ನಾಗ ಹೆಂಗೋ ಸಿಕ್ತು. ಇವಾಗ ಇನ್ಯಾವ ಟೆನ್ಷನ್ ಇಲ್ಲ. ಸೀದಾ ಯವತ್ಮಾಲ್ ಫಾರೆಸ್ಟ್ನಾಗ ಹೋಗಿ 1-2 ಗಂಟೆ ನಿಲ್ಲಿಸ್ಬಿಡೋಣ. ಅಲ್ಲಿ ಮರದ ನೆಳ್ಳಾಗೆ ಅಲ್ಲಿ ಇಲ್ಲಿ ಅಲ್ಲೊಂದು ದೇವಸ್ಥಾನ ಐತೆ, ಅಲ್ಲಿ ನಿಲ್ಸೋಣಂತೆ. ಇಲ್ಲಾಂದರೆ ನೋಡೋಣ ಅರಣ್ಯಗೆ ಹೋಗೋಣ, ಹೆಂಗೆ ಮಾಡೋಣ ನೋಡೋಣ. ನಿಧಾನಕ್ಕೆ ಹೋಗೋಣ ಅಂತ. ಇನ್ನು 10:30, ಇನ್ನು ಆರಾಮಾಗಿ 1.5 ಗಂಟೆ ಹೋಗ್ಬೋದು. ಯವತ್ಮಾಲ್ ದಾಟ್ತೀನಿ, ಬನ್ನಿ ಹೋಗೋಣ, ಮುಂದೆ ಸಿಗೋದು. ಇಲ್ಲಿ ಯವತ್ಮಾಲ್ ಹತ್ರ ನಿಲ್ಲಿಸಿದ್ದೆ ಇಷ್ಟ ತಕ್ಕನ. ರೈಟ್ ಸೈಡಿಗೆ ಗಿಡ ಇತ್ತು, ಮರ, ಅದ್ರಡೆ ಹೊಡೆದಿದ್ದೆ. ಅದ್ರ ಮುಂದೆನೇ ಯೂ ಟರ್ನ್ ಇತ್ತು, ಹಂಗೆ ಯೂ ಟರ್ನ್ ಮಾಡಿ ಆ ಕಡೆಗೆ ಹೊಡೆದಿದ್ದೆ. ಇವಾಗ ತಗೊಂಡು ಹೊರಟೀನಿ. ಕರೆಕ್ಟಾಗಿ 2 ಅವರ್ ನಿಲ್ಲಿಸಿದ್ದೆ. 2 ಅವರಿಗೆ ಒಂಚೂರು ಟೈರ್ ತಣ್ಣಗಾಗಿದ್ದಾವೆ. ಇವಾಗ ಏನು ಮಾಡೋಣ ಅಂದರೆ ಇನ್ನೊಂದು 50 ಕಿಲೋಮೀಟ್ರ್ ಹೋಗೋಣ, ಮತ್ತೆ ನಿಲ್ಸೋಣಂತೆ. ಆಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ನಿಲ್ಸಿದ್ರೆ ಆಯ್ತು. ಇವತ್ತೇನು ಖಾಲಿ ಆಗೋಲ್ಲ, ನಾಳೆನೇ ಖಾಲಿ ಆಗೋದಲ್ಲ. ಅದಕ್ಕೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ನಿಂತರೆ ಆಯ್ತು, ಯಾವ ಟೆನ್ಷನ್ ಇಲ್ದಂಗೆ. ಸ್ಟೋರ್ ಹತ್ರ ನೋಡಿ ಎಲ್ಲ ಒಳಗೆ ಫುಲ್ ಸ್ಟೋರ್ನಾಗ ಅನ್ಲೋಡ್ ಆಗೋದಲ್ಲ, ಅದಕ್ಕೆ ಸ್ಟೋರ್ ಹತ್ರ ಹೋದ್ರೆ ಆಯ್ತು. ಇವಾಗ ಇಲ್ಲೇ ಒಬ್ಬರು ನೆಂಟ್ರಿದ್ದಾರೆ, ಅವ್ರಿಗೂ ಕರ್ಸಿ ಕೊಟ್ಟು ಹೋಗ್ಬೇಕು. ಇವಾಗ 3 ಕೊಟ್ಟು ಬಂದಿದ್ನಿ, ಇನ್ನೊಂದು ತಗೈತೆ. ಕಾರ್ಡ್ ತಗೊಂಡ್ರೆ ಕಾರ್ಡ್ ಅರ್ಧಾಕ್ತಾರೆ ಬರೋ. ಹಿಂಗೆ ಹೋಗಿ ಬರೋಷ್ಟೊತ್ತಿಗೆ ಮತ್ತೆ ಎಂಟ್ರಿ ಕೊಟ್ಟು ಹೋಗಂತಾರೆ.
ಕಾರ್ ತಗೊಂಡ್ರೂ ಎಂಟ್ರಿ ಕೊಡ್ಬೇಕು. ಏನು ಮಾಡ್ತೀರಾ ಇಲ್ಲಿ ಹೇಳಿ. ನೋಡಿ ಇದು ಯವತ್ಮಾಲ್ ಫಾರೆಸ್ಟು, ಯವತ್ಮಾಲಿಂದ 10 ಕಿಲೋಮೀಟ್ರ್ ಹಿಂದೆ ಇರೋದು. ಇದು ಹಂಗೆ ಸುಮ್ಮನೆ ಫುಲ್ಲು ಹಚ್ಚು ಹಸಿರು ಇರುತ್ತೆ. ಪ್ರಕೃತಿ ಹೆಂಗಿರುತ್ತೆ ಅಂದರೆ ಇನ್ನು ಒಂದು ತಿಂಗಳಿಂದ 20 ದಿವಸದಿಂದ ಒಂದು ತಿಂಗಳೊಳಗೆ ಇದೇ ನೋಡೋಕ್ಕೆ 2 ಕಣ್ಣು ಸಾಲದು ಹಂಗೆ ಕಾಣುತ್ತೆ ಈ ರೋಡು. ಇವಾಗ ಮಾತ್ರ ಎಲ್ಲ ಒಣಗಿ ಗೊಬ್ಬೆ ಹೋಗುತ್ತೆ. ಮಳೆ ಬರೋವರೆಗೆ ಅಷ್ಟೇ ಮಳೆ ಬಂದತ್ತೆ, ಬಟ್ ಅಂಥ ಮಳೆ ಅಂತೂ ಬಂದಿಲ್ಲ ಇಲ್ಲಿ. ಯವತ್ಮಾಲಿಂದ 10 ಕಿಲೋಮೀಟ್ರ್ ಐತೆ ನೋಡಿ, ಅಂಥ ಮಳೆ ಬಂದಿಲ್ಲ. ನಾರ್ಮಲಾಗಿ ಬಂದತ್ತೆ. ಫುಲ್ಲು ನೀರು ಹರಿದೋಗಂಗೆ ಮಳೆ ಬಂದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಈ ಕಡೆ ಇನ್ನೂ ಅಷ್ಟೊಂದು ಮಳೆ ಬಂದಂಗಿಲ್ಲ. ನೋಡೋಣ ಯಾವಾಗ ಬರ್ತತ್ತ. ಬನ್ನಿ ಹೋಗಿ ಮುಂದೆ ಸಿಗೋಣ. ನೋಡ್ಗುರು 12 ಗಂಟೆಯಿಂದನೂ ಮರದಡಲ್ಲಿ ಕಾಯ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ, 5 ಗಂಟೆ ಆಗೈತೆ. ಅಡುಗೆ ಮಾಡಿ ಊಟ ಮಾಡಿದ್ವಿ, ಒಂದು ನಿದ್ದೆ ಮಾಡಿದ್ವಿ. ಒಂದು ಹಿಂದೆ ಯವತ್ಮಾಲಿಂದ 20 ಕಿಲೋಮೀಟ್ರ್ ಹಿಂದೆ ನಿಲ್ಲಿಸಿದ್ವಲ್ಲ, ಅಲ್ಲಿಂದ ಬಂದು ಇಲ್ಲೇ ನಿಲ್ಲಿಸಿದ್ದು. ಫ್ರಂಟ್ ಟೈರು ಒಂಚೂರು ಲೈಟಾಗಿ ಇಟ್ಟಾಗ್ತಿದ್ದವು. ಬಿಸಿಲು ಏನು ಮಾಡ್ತೀರೋ, ಈ ಕಡೆಯಿಂದ ಬಂದು ಟೈರಿಗೆ ಬೀಳ್ತಿರೋದು. 1 ಗಂಟೆ ಆಯ್ತು ನಿಲ್ಲಿಸಿ, 5 ಗಂಟೆ ಹೊರಡಮ್ಮ. ಯಾಕಂದರೆ ಈ ಕಡೆಗೆ ಬಿಸಿಲು ಬೀಳ್ತಿರೋದು. ನಾವು ಹಗ್ಗ ಅಂತೂ ದಿಕ್ಕಪಾಲಾಗ್ಬಿಡ್ತದೆ ಗುರು ನಮ್ದು ಹಗ್ಗ. ನೋಡಿ ಗ್ಯಾಸ್ ಅಂಗಡಿ ಇಲ್ಲೈತೆ. ಗ್ಯಾಸ್ ತುಂಬಿಸ್ಕೊಳೋದಾದರೆ ವರ್ಧಾದಾಗಿರೋದು. ವರ್ಧಾ ಫ್ಲೈವರ್ ದಾಟಿದ್ಮೇಲೆ ಲೆಫ್ಟ್ ಸೈಡಿಗೆ ಐತೆ. ನಮ್ಮ ಕರ್ನಾಟಕ ಗಾಡಿ ಬಂದರೆ ಯೂಸ್ ಆಗ್ತದೆ. ಇನ್ನು ಹೀಟ್ ಅದಾವೆ. ಇವು ಕೂಲ್ ಆಗ್ಬೇಕಂದ್ರೆ ಸುಮಾರು ಒಂದು 3 ರಿಂದ 4 ಅವರ್ ಬೇಕು ಟೈರ್ ಕೂಲ್ ಆಗೋಕ್ಕೆ. 1 ಗಂಟೆ 2 ಗಂಟೆಗೆ ಆಗಲ್ಲ. ಫುಲ್ ಕೂಲ್ ಆಗ್ಬೇಕಂದ್ರೆ 4 ಅವರ್ ಬೇಕು. ಅವಾಗ ಏನು ಮಾಡೋದಕ್ಕೆ ಹೇಳಿ, ಸ್ವಲ್ಪ ಕೂಲ್ ಮಾಡ್ಕೊಂತಾನೆ ಹೋಗ್ತಾ ಇರಬೇಕು. ಒಂದು 3 ಅವರ್ ನಿಲ್ಸಿರಿ ಸಾಕಾಗಿತ್ತು. ಅವಾಗ ಅಲ್ಲೊಂದು 2 ಅವರ್ ನಿಲ್ಸಿದ್ವಿ, ಇಲ್ಲೊಂದು ಗಂಟೆ. ಇವಾಗ ಇನ್ನೇನು ಹೊರಡೋದೆ. ಕೋಲ್ಡ್ ಸ್ಟೋರೇಜು ಖಾಲಿ ಆಗುತ್ತೆ ಗಾಡಿ. ನಮ್ಮ ಹುಡುಗ ಎಲ್ಲೋದಂಗೆ ಗುರು ಬರ್ತಾನೆ ಇಲ್ಲ. ಇನ್ನು ಸಗಣಿ ಹಾಕಕ್ಕೆ ಹೋದಾನೆ, ಇನ್ನೂ ಬಂದಿಲ್ಲ. ಕಾದು ಕರ್ಕೊಂಡೋಗ. ಏನು ಮಾಡ್ತೀರಾ? ಹೆಂಗೂ 1 ಗಂಟೆ ರೆಸ್ಟ್ ತಗೊಂಡ್ವಿ. 1 ಗಂಟೆ 1.5 ಗಂಟೆ ಗುರು. 4:45 ಆಗುತ್ತೆ. ಅಲ್ಲೇ 3:15 ನಿಲ್ಲಿಸಿದ್ದು. ಟ್ರೈನು ಇಲ್ಲೇ ಐತೆ, ಅಲ್ಲೊಂದು ಹೋಗ್ತೈತೆ ನೋಡಿ ಗುರು. ಇಲ್ಲಿ ನಮ್ಮ ಎದುರಿಗೆ ಒಂದು ಬೋಗಿ ಐತೆ, ಅಲ್ಲೊಂದು ಹೋಗ್ತೈತೆ ಟ್ರೈನು. ಎಲ್ಲಿ ಹೋಗ್ತೈತೆ ಗೊತ್ತಿಲ್ಲ. ಇವಾಗ ಇದು ಹೋಗ್ತಾ ಇರೋನೆ ಕೋಲ್ಡ್ ಸ್ಟೋರೇಜ್ ಎಲ್ಲೈತೆ ಅಂತೇಳಿ. ಕೋಲ್ಡ್ ಸ್ಟೋರೇಜಿಗೆ ಖಾಲಿ ಮಾಡ್ತಾರೆ. ಇದೇನು ಮಾರ್ಕೆಟಿಗೆ ಹೋಗಲ್ಲ, ಮೆಡಿಸನ್ಗೆ ಹೋಗೋದು. ಅಲ್ಲಿ ಒಣಗಿಸಿ ಕಳಿಸಿರ್ತಾರೆ. ಒಣಶುಂಠಿ ಮಾರ್ಕೆಬೋದು. ಇಲ್ಲ ಮೆಡಿಸನ್ಗೆ ಹೋಗೋದು ಜಾಸ್ತಿ ಒಣಶುಂಠಿ. ಕೋಲ್ಡ್ ಸ್ಟೋರ್ನಾಗ ಸ್ಟಾಕ್ ಮಾಡ್ಕೊಂಡು ಎಷ್ಟು ಬೇಕಾಷ್ಟು ತಗೊಂಡೋಗ್ತಾರೆ. ಆಗ್ರಾದಾಗ ಆಲೂಗಡ್ಡೆ ಇಡ್ತಾರಲ್ಲ, ಹಂಗೆ ಇದನ್ನು ಇಡೋದು. ನೋಡಿ ಟನ್ನೇಜೇನು ಜಾಸ್ತಿ ಇಲ್ಲ ಗುರು, 27 ಟನ್ ಐತೆ ಅಷ್ಟೇ. 30 ಟನ್ನಿನ ಬಾಡಿಗೆ ಕೊಟ್ಟಾರೆ. ಅಷ್ಟಕ್ಕೆ ಹೋಗಿದ್ದು. ನಮ್ಮ ದೊಡ್ಡಪ್ಪಂದೂ ದುರ್ಗಕ್ಕೆ ಲೋಡ್ ಆಗ್ತಾಯಿತ್ತು DOC. ನಾನು ಅಲ್ಲಿಗೆ ಹೋಗೋದು ನೋಡೋದು. ಬೆಳಗ್ಗೆ ಖಾಲಿ ಮಾಡ್ತಾರೆ, ನೈಟ್ ಖಾಲಿ ಮಾಡ್ತಾರೆ. ಸ್ಟೋರ್ನಾಗೆ ಏನು ಮಾಡ್ತಾರೆ ನೋಡೋಣ. ಸ್ಟೋರ್ನಾಗೆ ಶುಂಠಿದೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಗ್ವಾಲಿಯರ್ನಾಗೆ ಮತ್ತು ಅಹಮದಾಬಾದಾಗೆಲ್ಲ ಮಸ್ತ್ ಖಾಲಿ ಮಾಡಿದ್ದೀವಿ. ಕೋಲ್ಡ್ ಸ್ಟೋರೇಜ್ನಾಗ ಬೈತಾರೆ ವೀಡಿಯೋ ಮಾಡಬಾರ್ದು ಅಂತೇಳಿ, ಅದಕ್ಕೆ ಮಾಡಲ್ಲ. ನೋಡೋಣ ಇವನು ಏನು ಹೇಳ್ತಾನೆ ಫಸ್ಟ್ ಕೇಳಿ ಮಾಡಬೇಕು. ಕೇಳ್ದಲ್ಲಿ ಏನು ಮಾಡಬಾರ್ದು. ಹೊರಡೋಣ ಬನ್ನಿ, ಹೊರಡೋಣ. ಇಲ್ಲಿಂದ ಟ್ರಾಫಿಕ್ ಜಾಸ್ತಿ ನೋಡಿ. ಇದು ಯಾವ ರೋಡ್ ಅಂದರೆ ಹೈದ್ರಾಬಾದ್ ನಾಗ್ಪುರ್ ರೋಡ್ ಹೈವೇ. ಸೀದಾ ದಿಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ಇದು. ಈ ರೋಡಿಗೆ ಇವಾಗ ಇಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಒಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಷ್ಟೇ. ಇವಾಗೆಲ್ಲ 6 ಗಂಟೆ ಆಗೈತೆ. ಎಲ್ಲ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋದಾರೆ, ಎಲ್ಲ ಮನೆಗೆ ಹೋಗ್ತಿರ್ತಾರಲ್ಲ, ಅದಕ್ಕೆ ಒಂಚೂರು ಟ್ರಾಫಿಕ್ ಇಷ್ಟೊತ್ತಿನಾಗೆ. ಇನ್ನು ಏನು ಅಷ್ಟಕ್ಕೊಂದು ಕಾಣಂಗಿಲ್ಲ. ಇನ್ನು ಮುಂದಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಬುಟ್ಟಿ ಬಾರಿ ದಾಟಿದ್ರೆ ನೋಡೋಣ ಬನ್ನಿ, ಹೋಗೋಣ. ಹೋಗಿ ಕೋಲ್ಡ್ ಸ್ಟೋರ್ ಹತ್ರ ಸಿಗೋಣ. ಟ್ರಾಫಿಕ್ ಎಷ್ಟೈತೆ ಏನೋ. ಬನ್ನಿ ಹೋಗಿ ಕೋಲ್ಡ್ ಸ್ಟೋರ್ ಹತ್ರ ಸಿಗೋಣ.